ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಅಚ್ಯುತ್ ಭೂಮಿ ಇಬ್ಬರ ನಡುವೆ ಇರ್ತಕ್ಕಂಥ ಬಾಂಧವ್ಯ ನಿಜಕ್ಕೂ ಇಡೀ ಮನೇನ ಒಂದಾಗೋ ಹಾಗೆ ನೋಡ್ಕೊಳುತ್ತೆ. ಖಂಡಿತವಾಗ್ಲೂ ಈ ಒಂದು ಗುಣ ಅಚ್ಚಿಗೂ ಕೂಡ ಅರ್ಥ ಆಗದ. ಅದೇ ಕಾರಣಕ್ಕೆ ಅಚ್ಚಿ ಭೂಮಿನ ಈ ಮನೆ ಸೊಸೆ ಅಂತ ಒಪ್ಕೋತೀನಿ ಅಂತ ಹೇಳಿದ್ದಾರೆ, ಅನೌನ್ಸ್ ಮಾಡ್ತೀನಿ ಅಂತ ಕೂಡ ತಿಳಿಸಿದ್ದಾರೆ. ಆದರೆ ವಿಜಯದಶಮಿಯಂದು ಇಲ್ಲಿ ಭೂಮಿ ಮೇಲಿನೇ ಅಟ್ಯಾಕ್ ಆಗ್ತದೆ. ಹಾಗಿದ್ರೆ ರಾವಣ ದಹನದ ಬದಲಾಗಿ ಭೂಮಿ ದಹನ ಮಾಡೋದಕ್ಕೆ ರೆಡಿ ಆಗಿಬಿಟ್ರ ದೇವಿಯಾನಿ. ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಜಿತ್ ಮತ್ತು ಭೂಮಿ ಇಬ್ಬರೂ ಕೂಡ ಮನೆಯಲ್ಲಿ ಪೂಜೆಯನ್ನು ಮಾಡಿ ನಾಳಿನ ಒಂದು ಆಯುಧ ಪೂಜೆಯ ಸಂಭ್ರಮಕ್ಕೆ ಪ್ರಿಪೇರ್ ಆಗಿದ್ದಾರೆ. ಅದರ ನಡುವೆಯಲ್ಲಿ ಅಂಜು ಮತ್ತು ಅಶ್ವಿನಿಗೆ ಭೂಮಿ ತುಂಬ ಚೆನ್ನಾಗಿ ಕ್ಲಾಸ್ ತಗೊಳ್ತಾಳೆ. ಅವರನ್ನೇ ಒಂದು ಕ್ಷಣಕ್ಕೆ ಬೆವೆತು ನೀರು ಹಾಕುವಾಗೆ ಮಾಡಿಬಿಟ್ಲು. ಅಷ್ಟರ ಮಟ್ಟಿಗೆ ಒಂದು ಬಿಗ್ ಡೋಸ್ ಕೊಟ್ಟಲು. ಆ ಒಂದು ಡೋಸ್ಗೆ ನಿಜಕ್ಕೂ ಇಲ್ಲಿ ಅಂಜು ಮತ್ತು ಅಶ್ವಿನಿ ಹೆದರದೆ ದೇವಿಯಾನಿ ಹತ್ರ ಬಂದು ಎಲ್ಲವನ್ನ ಕೂಡ ಹೇಳ್ತಾರೆ. ಇಷ್ಟರ ಮಟ್ಟಗಳು ಮುಂದುವರ್ತಾಳ ಅಂತ ಕೂಡ ದೇವಿಯಾನಿ ಅನ್ಕೋತಾರೆ. ಇದೇ ರೀತಿ ಆದರೆ ಖಂಡಿತ ತಮಗೆ ಉಳಿಕಾಲ ಇಲ್ಲ ಅನ್ನೋದು ಕೂಡ ದೇವಿಯಾನಿಗೆ ಅರ್ಥ ಆಗುತ್ತೆ. ತದನಂತರ ಮರುದಿನ ಇಲ್ಲಿ ಆಯುಧ ಪೂಜೆ ಸಂಭ್ರಮ ಇರುವುದರಿಂದ ಮನೆಯಲ್ಲೆಲ್ಲವೂ ಕೂಡ ತುಂಬ ಚೆಂದ ಅಲಂಕಾರ ಮಾಡಿದ್ದಾರೆ. ಅಲಂಕಾರ ಮಾಡೋದ್ರ ಮುಖಾಂತರ ಮನೆಯವ್ರಿಗೆಲ್ಲರೂ ಕೂಡ ಸೇರಿಕೊಂಡು ಮನೆಯಲ್ಲಿರ್ತಕ್ಕಂಥ ಎಲ್ಲ ಒಂದು ವಸ್ತುಗಳಿಗೆ, ಕಾರ್ಗಳಿಗೆ, ಸ್ಕೂಟರ್ಗಳಿಗೆ, ಎಲ್ಲ ಬೈಕ್ಗಳಿಗೆ ಎಲ್ಲರೂ ಕೂಡ ಸೇರಿಕೊಂಡು ಅಲಂಕಾರ ಮಾಡಿ ಪೂಜೆಯನ್ನು ಮಾಡ್ತಿದ್ದಾರೆ. ಮನೆಯವರೆಲ್ಲರೂ ಕೂಡ ಸೇರಿಕೊಂಡು ಪೂಜೆಯನ್ನು ಮಾಡೋದ್ರ ಜೊತೆಗೆ ಎಲ್ರಿಗೂ ಕೂಡ ಭೂಮಿ ಬಂದಿದ್ದೆ ಸಿಹಿಯನ್ನು ಹಂಚ್ತಾಳೆ. ಜೊತೆಗೆ ಮನೆಯವರು ಎಲ್ಲರೂ ಕೂಡ ಪೂಜೆಯನ್ನು ಮಾಡಿದಷ್ಟೇ ಅಲ್ಲದೆ ಇಲ್ಲಿ ಒಂದು ಫೋಟೋವನ್ನು ತೆಗೆದುಕೋಬೇಕಾಗಿದೆ. ಎಲ್ಲರೂ ಕೂಡ ಫೋಟೋವನ್ನು ಕೂಡ ತಗೋತಾರೆ. ಆದರೆ ಇದರ ನಡುವೆ ಇಡೀ ಮನೆಯವ್ರಿಗೂ ಕೂಡ ಯಾವುದೇ ರೀತಿಯ ದೃಷ್ಟಿ ತಾಕಬಾರ್ದು ಅಂತ ಹೇಳಿ ಭೂಮಿ ಯೋಚನೆ ಮಾಡ್ತಾಳೆ. ಭೂಮಿ ಯೋಚನೆ ಮಾಡಿದ್ರಿಂದ ಒಂದು ನಿಮಿಷ ಬರ್ತೀನಿ ಅಂತ ಹೇಳಿ ಮನೆ ಒಳಗಡೆ ಹೋಗುತ್ತೆ. ಅಲ್ಲಿ ದೇವಿಯಾನಿ ಕೂಡ ಇರ್ತಾರೆ. ದೇವಿಯಾನಿನ ಅಮ್ಮ ನಿಮ್ಮ ಹತ್ರ ಒಂದು ನಿಮಿಷ ಮಾತಾಡಬೇಕಿತ್ತು, ಆಗಲೇ ಮಾತಾಡಬೇಕು ಅಂತ ಅಂದ್ಕೊಂಡೆ, ಬಟ್ ನೀವು ನನ್ನ ಕೈಗೆ ಸಿಕ್ಕಿರಲಿಲ್ಲ ಅಮ್ಮ. ನೀವು ನನಗೆ ನನ್ನ ಫ್ಯಾಮಿಲಿ ಹುಡ್ಕೋದಕ್ಕೆ ಹೆಲ್ಪ್ ಮಾಡ್ತೀರಾ, ಅದು ಯಾರು ಡಿಟೆಕ್ಟಿವ್ ಅನ್ನೋದನ್ನ ನಾನು ಕಾಂಟ್ಯಾಕ್ಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರಲ್ವ, ಆ ವಿಷಯ ಏನು ಮಾತಾಡಲೇ ಇಲ್ವಲ್ಲ ಅಂತ ಹೇಳ್ತಿದ್ದಾಳೆ. ಯಾಕಂದರೆ ಇಲ್ಲಿ ಅಮ್ಮ ಮತ್ತೆ ನಾನು ಅವಳನ್ನು ನೋಡೋಕ್ಕೆ ಹೋದಾಗ ಏನಾಯಿತು ಆ ವಿಷಯ ಅಂತೆಲ್ಲನೂ ಕೂಡ ಕೇಳ್ತಾರೆ. ಅದೇ ಕಾರಣಕ್ಕೋಸ್ಕರ ನಾನು ನಿಮ್ಮನ್ನು ಈ ರೀತಿ ಕೇಳ್ತಿರೋದು ಅಂತ. ಏನಪ್ಪ ಅದು, ಇವಳು ಬಿಡೋ ಹಾಗೆ ಕಾಣಿಸ್ತಿಲ್ವಲ್ಲ, ಏನು ಪಟ್ಟಿಟ್ಕೊಂಡು ಕೂತ್ಕೊಂಡು ಅವಳ ಮನೆಯವ್ರನ್ನ ಹುಡ್ಕೋ ಬರೋದಕ್ಕೆ ಮುಂದಾಗಿದ್ದಾಳಲ್ಲ, ಏನು ಮಾಡಲಿ ನಾನು ಅಂತ ಒಂದು ಕ್ಷಣಕ್ಕೆ ದೇವಿಯಾನಿ ಯೋಚನೆ ಮಾಡ್ತಾರೆ. ಒಂದು ಕ್ಷಣಕ್ಕೆ ದೇವಿಯಾನಿ ಯೋಚನೆ ಮಾಡಿದ ತದನಂತರ ಅಮ್ಮ ನಾನು ಕೂಡ ಹುಡುಕ್ತಾ ಇದ್ದೀನಿ, ಖಂಡಿತ ನನ್ನ ಫ್ಯಾಮಿಲಿ ಸಿಕ್ಕುವಾಗ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಖಂಡಿತ ಅಮ್ಮ ಒಂದು ನಿಮಿಷ ಬರ್ತೀನಿ, ನೀವು ಕೂಡ ಹೊರಗಡೆ ಇರಿ ಅಂತ ಹೇಳಿ ಇಲ್ಲಿ ಒಳಗಡೆ ಹೋಗಿದೆ. ಒಂದು ದಪ್ಪ ಕುಂಬಳಕಾಯನ್ನು ತೊಗೊಂಡು ಬರ್ತಾಳೆ. ಕುಂಬಳಕಾಯನ್ನು ತೊಗೊಂಡು ಬಂದಿದ್ದೆ. ಎಲ್ಲರೂ ಕೂಡ ನಿಂತ್ಕೊಳ್ಳಿ. ಇಲ್ಲಿ ಗಾಡಿಗಳಿಗಷ್ಟೇ ಪೂಜೆ ಮಾಡುವುದಲ್ಲ, ಈ ಮನೆಗೂ ಕೂಡ ಯಾರ ದೃಷ್ಟಿಯನ್ನು ಕೂಡ ತಾಕಿಸ್ಬಾರ್ದು, ಅದೇ ಕಾರಣಕ್ಕೆ ಯಾರ ದೃಷ್ಟಿನೂ ತಾಕಬಾರ್ದು ಅಂತ ಇಡೀ ಮನೆಯವ್ರಿಗೆ ನಾನು ಇಲ್ಲಿ ತೆಗೆದು ಬೂದ್ಗುಂಬಳಕಾಯನ್ನು ಹೊಡಿತೀನಿ ಅಂತ ಹೇಳಿ ನಿಂತ್ಕೋತಾಳೆ. ಆಗ ಇಲ್ಲಿ ಅಜ್ಜಿ ನೀನು ಬೇಕಾಗಿಲ್ಲ ಹೊಡಿಯೋದು, ಅದನ್ನು ಪಲ್ಲವಿ ಕೈ ಕೊಡು ಅಂತ ಹೇಳ್ತಿದ್ದಾರೆ. ಈಗ ನಿಜವಾಗ್ಲೂ ಭೂಮಿಗೆ ಬೇಜಾರಾಗುತ್ತೆ. ಆದರೆ ಇಲ್ಲಿ ಸಂಗೀತ ಅವರು ಯಾಕೆ ಬೇಜಾರು ಮಾಡ್ಕೋತಿದ್ಯಾ ಭೂಮಿ, ಅಮ್ಮ ಈ ರೀತಿ ಮಾತಾಡೋದಕ್ಕೆ ಬೇಜಾರು ಮಾಡ್ಕೋತಿದ್ಯಾ, ಅಯ್ಯೋ ಪೆದ್ದಿ, ಅಮ್ಮ ಈ ರೀತಿ ಹೇಳಿದು ನೀನು ಕೂಡ ನಮ್ಮ ಜೊತೆ ಬಾ, ನಾವು ಎಲ್ರಿಗೂ ಕೂಡ ಇಲ್ಲಿ ಪಲ್ಲವಿ ದೃಷ್ಟಿ ತೆಗಿತಾಳೆ ಅಂತ ಹೇಳಿದಾಗ ಹೌದಾ ಅಜ್ಜಿ ಅಂತ ಹೇಳಿ ಇಲ್ಲಿ ಭೂಮಿಗೆ ತುಂಬ ಖುಷಿ ಆಗುತ್ತೆ. ಅಜ್ಜಿ ಆ ರೀತಿ ಹೇಳಿದ್ದಲ್ಲ ಅಲ್ವಾ, ಅಜ್ಜಿ ನೀವು ಆ ರೀತಿ ಹೇಳಿದ್ದಲ್ಲ ಅಲ್ವಾ ಅಂತ ಅಂಜು ಹೇಳಿದ್ರೆ ಇಲ್ಲ, ನಾನು ಅದೇ ರೀತಿ ಹೇಳಿದ್ದು ಅಂತ ಕೂಡ ಇಲ್ಲಿ ಅಜ್ಜಿ ಹೇಳ್ತಾರೆ. ತದನಂತರ ಭೂಮಿ ಕೂಡ ಇಲ್ಲಿಗೆ ಬರ್ತಾಳೆ. ಭೂಮಿ ಸಮೇತ ಪಲ್ಲವಿ ಎಲ್ರಿಗೂ ಕೂಡ ದೃಷ್ಟಿಯನ್ನು ತೆಗೆದು ಆ ಕಡೆ ಹೊಡಿತಾರೆ. ಮನೆಯವರು ಎಲ್ಲರೂ ಕೂಡ ತುಂಬ ಖುಷಿಯಾಗಿದ್ದಾರೆ. ತದನಂತರ ಇಲ್ಲಿ ಅಚ್ಯುತ್ ಮತ್ತು ಭೂಮಿ ಇಲ್ಲಿ ಅವರ ಒಂದು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಈ ಕಡೆ ಭೂಮಿ ತನ್ನ ಒಂದು ಕಜ್ಜಾಯದ ಅಂಗಡಿಗೆ ದೃಷ್ಟಿಯನ್ನು ತೆಗೆದು ಪೂಜೆಯನ್ನು ಮಾಡ್ತಾ ಇದ್ರೆ, ಆ ಕಡೆ ಅಚ್ಯುತ್ ಕೂಡ ಅವರ ಒಂದು ಆಯುಧಗಳಿಗೆ ಪೂಜೆಯನ್ನು ಮಾಡ್ತಾರೆ. ಕೊನೆಗೂ ಇಲ್ಲಿ ಎಲ್ಲವನ್ನ ಕೂಡ ಅವರಿಗೆ ನ್ಯಾಯ ಸಿಗಬೇಕು, ಒಳ್ಳೆಯವ್ರಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ಎಲ್ಲವನ್ನ ಕೂಡ ಅಚ್ಯುತ ಅವರ ಪೊಲೀಸ್ ಸ್ಟೇಷನಲ್ಲಿ ಕೇಳ್ಕೊತಾರೆ. ಎಲ್ಲ ಪೊಲೀಸ್ ಮಂದಿ ಕೂಡ ಅಲ್ಲೇ ಇದ್ದಾರೆ. ಅದೇ ರೀತಿ ಇಲ್ಲಿ ಭೂಮಿ ಕೂಡ ಎಲ್ಲವನ್ನ ಕೂಡ ಕೇಳ್ಕೊಂಡಿದ್ದೆ. ಈ ಕಡೆ ಕಾನ್ಸ್ಟೇಬಲ್ ಬರ್ತಿದ್ದಾಗೆ ನಿಮ್ಮೆಲ್ಲರ ಪೂಜೆ ಕಂಪ್ಲೀಟ್ ಆಗೋದು ನಮ್ಮ ಭೂಮಿ ಮಾಡಿರ್ತಕ್ಕಂಥ ಸಿಹಿ ತಿಂಡಿ ತಿಂದಾಗಲೇ ಅಂತ ಲಕ್ಷ್ಮಕ್ಕ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಅಲ್ಲಿಗೆ
ನಚ್ಚಿ ಬರ್ತಾರೆ. ನಚ್ಚಿ ಬಂದಿದ್ದೆ ಏನದು ನಚ್ಚಿ ನನ್ನ ಮೈದನ್ನ ಇಲ್ಲಿಗೆ ಬಂದುಬಿಟ್ರು ಅಂದಾಗ ನೀವೇನೋ ಇಲ್ಲಿ ಪೂಜೆ ಮಾಡ್ತಿದ್ರ ಪಾಪ ಅಲ್ಲಿ ಅಮ್ಮ ತುಂಬ ವೆಚ್ಚ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಮೇಘ ಸಂದೇಶದ ಥರ ಮಾತಿನ ಸಂದೇಶ ತೊಗೊಂಡು ಬಂದಿದ್ದೀನಿ ನಾನು ಅಂತ ಹೇಳಿ ನಚ್ಚಿ ಹೇಳಿದಾಗ ಯಾಕೆ ಏನು ಅಂತ ಭೂಮಿ ಮತ್ತು ಅಚ್ಯುತ್ ಕೇಳಿದಾಗ ಅದು ಯಾಕೆ ಏನು ಅಂದರೆ ಮನೇಲೆಲ್ಲ ಹಬ್ಬದ ಸಂಭ್ರಮ ಇದೆ, ಆದರೆ ಮನೇಲಿ ಮಗ ಸೊಸೆ ಎಲ್ಲರೂ ಕೂಡ ಇದ್ದರೂ ಯಾವುದೇ ರೀತಿ ಸಂಭ್ರಮ ಸಡಗರ ಇಲ್ಲ, ಅದಕ್ಕೋಸ್ಕರನೇ ಅಮ್ಮ ತುಂಬ ವೆಚ್ಚ ಮಾಡ್ಕೊಂಡಿದ್ದಾರೆ ಯಾರೂ ಇಲ್ಲ ಅಂತ ಅಂದಾಗ ಹೌದಾ ಹೋಗು ನಚ್ಚಿ ಬ್ಯಾಡ್ಮಿಂಟನ್ ತೊಗೊಂಡು ಬಾ, ಎಲ್ಲದಕ್ಕೂ ಕೂಡ ರೆಡಿ ಮಾಡು, ಅಮ್ಮಂಗೆ ಅದು ಆಡೋದು ಅಂದರೆ ತುಂಬ ಇಷ್ಟ ಅಂತ ಜೊತೆ ಹೇಳ್ತಾರೆ. ನಂತರ ಇಲ್ಲಿ ಅಚ್ಯುತ್ ಕಾನ್ಸ್ಟೇಬಲ್ ಅವ್ರಿಗೆ ರಾಣ ಮತ್ತು ಸಾಕ್ಷಿ ಇಬ್ಬರ ನಡುವೆ ಹಾಗೆ ಇಲ್ಲಿ ಅಶ್ವಿನಿ ಇವ್ರು 3 ಜನ ನಡುವೆ ಯಾವ ರೀತಿಯಾದರೂ ಸಂಬಂಧ ಇದೆಯಾ, ದೂರ ಸಂಬಂಧ ಏನಾದರೂ ಇದೆಯಾ ಅಂತ ಹೇಳಿ ಎಲ್ಲವನ್ನ ಕೂಡ ಚೆಕ್ ಮಾಡಿಕೊಂಡು ಬಾ ಅಂತ ಹೇಳಿ ಕಾನ್ಸ್ಟೇಬಲ್ ಅವ್ರಿಗೆ ತಿಳಿಸ್ತಿದ್ದಾರೆ. ತದನಂತರ ಇಲ್ಲಿ ಭೂಮಿ ಅಚ್ಯುತ ಹಾಗೆ ನಚ್ಚಿ ಮನೆಗೆ ಬರ್ತಾರೆ. ಮನೆಗೆ ಬರ್ತಿದ್ದಾಗೆ ಮನೆಯವರು ಎಲ್ಲರನ್ನು ಕೂಡ ಸೇರಿಸಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮನೆಯಲ್ಲಿ ಬ್ಯಾಡ್ಮಿಂಟನನ್ನು ಆಡ್ತಾರೆ. ತುಂಬಾ ಸಡಗರ ಸಂಭ್ರಮ ಮನೆ ಮಾಡಿದೆ, ಎಲ್ಲವೂ ಕೂಡ ಮುಗಿಯುತ್ತೆ, ಎಲ್ಲರೂ ಕೂಡ ಹ್ಯಾಪಿಯಾಗಿರ್ತಾರೆ. ತದನಂತರ ಇಲ್ಲಿ ಅಜ್ಜಿ ಅಂತೂ ಭೂಮಿನ ತುಂಬ ಹಚ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಹೋದ್ಮೇಲೆ ದೇವಿಯಾನಿ ಅಮ್ಮ ನೀವು ಆಡ್ತಿರೋದು ನೋಡ್ತಾ ಇದ್ರೆ ಭೂಮಿನ ಸೊಸೆ ಅಂತಲೇ ಒಪ್ಕೊಂಡ್ಬಿಡ್ತೀರಾ ಅಂತ ಅನ್ನಿಸ್ತದೆ ಅಂದಾಗ ಯಾಕೆ ಸೊಸೆ ಅಂತ ಒಪ್ಕೋಬಾರ್ದ, ಯಾಕೆ ತಪ್ಪ ಅಂತ ಕೇಳಿದಾಗ ಇಲ್ಲ ಆ ರೀತಿ ಏನಿಲ್ಲ, ಒಪ್ಕೋಬಹುದು ಅಂತ ದೇವಿಯಾನಿ ಹೇಳ್ತಾರೆ. ತದನಂತರ ಈ ಕಡೆ ಅಜ್ಜಿ ಭೂಮಿಯನ್ನು ರೂಮಿಗೆ ಕರೆದಿದ್ದಾರೆ. ಈ ಕಡೆ ದೇವಿಯಾನಿ ಅಂತೂ ಕೆಂಡಾಮಂಡಲಾಗಿದ್ದಾರೆ. ಇಲ್ಲ ಯಾವುದೇ ಕಾರಣಕ್ಕೂ ಈ ರೀತಿ ಆಗಬಾರ್ದು, ಈ ಭೂಮಿನ ಉಳಿಸಿದಷ್ಟು ನಮಗೆ ಮಿತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇಲ್ಲಿ ಭೂಮಿನ ಸೊಸೆ ಅಂತ ಒಪ್ಕೋತೀನಿ ಅಂತ ಕೂಡ ಇಲ್ಲಿ ಅಜ್ಜಿ ಹೇಳಿದ್ರು ಅಂತ ಹೇಳಿ ದೇವಿಯಾನಿ ತನ್ನ ಮಗಳು ಮತ್ತು ಅಶ್ವಿನಿ ಹತ್ರ ಹೇಳ್ತಾರೆ. ಆಗ ಅಶ್ವಿನಿ ಅಂತೂ ಇನ್ನೂ ನಿನಗೆ ಅಜ್ಜಿ ಸಿಗೋದು ಕನಸೆ ಅಂದಾಗ ಇಲ್ಲ ಆ ರೀತಿ ಆಗಲೇ ಕೂಡ್ದು ನನಗೇನು ಮಾಡ್ತೀನಿ ನೋಡ್ತಾ ಇರಿ ಅಂತ ಹೇಳಿ ಕಣ್ ತೊಗೊಂಡಿದ್ದೆ ಅಜ್ಜಿ ರೂಮ್ ಕಡೆ ಹೋಗ್ತದಾಳೆ. ಅಲ್ಲಿ ಅಜ್ಜಿ ಭೂಮಿಯನ್ನು ನಾಳೆ ನಿನ್ನ ಈ ಮನೆ ಸೊಸೆ ಅಂತ ಎಲ್ಲರೂ ಮುಂದೆ ಹೇಳ್ತೀನಿ ಅಂತ ಪ್ರೀತಿಯಿಂದ ಹೇಳ್ತಿದ್ದಾರೆ. ಭೂಮಿಗೆ ಖುಷಿ ಆಗ್ತದೆ. ಅದು ಹೇಗೆ ನೀವು ಭೂಮಿನ ಈ ಮನೆ ಸೊಸೆ ಅಂತ ಹೇಳ್ತೀರಾ, ನೀವು ಬದುಕಿದ್ರೆ ತಾನೇ ಅಂತ ಹೇಳಿ ಇಲ್ಲಿ ಅಜ್ಜಿನೇ ಶೂಟ್ ಮಾಡಿಬಿಡ್ತಾಳೆ. ಅಂಜು ಇಲ್ಲಿ ಭೂಮಿ ಕಿರ್ಚ್ಕೊಂಡ್ಬಿಡ್ತಾಳೆ. ಬಟ್ ಇದೆಲ್ಲವೂ ಕೂಡ ಅಂಜು ಕಣ್ಣಂತ ಕನಸಾಗಿದೆ. ಬಟ್ ಇಲ್ಲಿ ದೇವಿಯಾನಿ ಅಂತೂ ಇಲ್ಲ, ಯಾವುದೇ ಕಾರಣಕ್ಕೂ ಭೂಮಿ ಮನೇಲಿ ಉಳಿಬಾರ್ದು, ಉಳಿದಷ್ಟು ನಮಗೆ ಮೆತ್ತು ಅಂತ ಹೇಳಿ ನಾಳೆ ರಾವಣನ ದಹನ ಆಗುತ್ತಲ್ವ ವಿಜಯದಶಮಿ ದಿನ. ಆದರೆ ನಿಜವಾಗ್ಲೂ ದಹಿಸುವುದು ರಾವಣ ಅಲ್ಲ, ಭೂಮಿ ದಹನಕ್ಕೆ ಎಲ್ಲ ರೀತಿ ಸಿದ್ಧತೆ ಆಗುತ್ತೆ ಅಂತದಾಗೆ. ಹಾಗಿದ್ರೆ ನಾಳೆ ಎಲ್ಲರ ಪಾಲಿಗೆ ರಾವಣ ದಹನ, ನಮ್ಮ ಪಾಲಿಗೆ ಭೂಮಿ ದಹನ ಅಲ್ವಾ ಅಂತ ಅಂಜು ಮತ್ತು ಅಶ್ವಿನಿ ಖುಷಿ ಪಡ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಭೂಮಿ ದಹನಕ್ಕೆ ಎಲ್ಲ ರೀತಿ ಸಿದ್ಧತೆ ಆಗ್ತದೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ರೀಚ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇದೆಲ್ಲರ ನಡುವೆ ಶಾರದಾ ಅವರೇ ಬಂದು ತನ್ನ ಮಗಳು ಭೂಮಿಯನ್ನು ಕಾಪಾಡೋ ಚಾನ್ಸಸ್ ಕೂಡ ಜಾಸ್ತಿ ಇದೆ.